ಚಾಮರಾಜಪೇಟೆ ದುರಂತದಲ್ಲಿ ಮೃತ್ಯುಂಜಯನಾಗಿದ್ದಾನೆ ವಿಕಲಚೇತನ. ಕೂದಲೆಳೆ ಅಂತರದಲ್ಲಿ ಸಾವಿನಿಂದ ಪಾರಾಗಿದ್ದಾನೆ ವಿಶೇಷ ಚೇತನ ವ್ಯಕ್ತಿ. ಸಾವನ್ನೇ ಗೆದ್ದು ಬಂದಿದ್ದಾನೆ ವಿಶೇಷ ಚೇತನ ವ್ಯಕ್ತಿ. ಜೀವನ್ ಅಂತ ಆತನ ಹೆಸರು. ಪೆಟ್ರೋಲ್ ಬಂಕ್ಗೆ ಯಮರೂಪಿಯಂತೆ ಕಂಟೈನರ್ ನುಗ್ಗುತ್ತೆ. ಕಂಟೈನರ್ ಗುದ್ದಿದ ರಭಸಕ್ಕೆ ಅಲ್ಲಿದ್ದಂತಹ ಗೋಡೆ ಬಿದ್ದು ಹೋಗಿತ್ತು. ಗೋಡೆ ಹಿಂಬದಿಯಲ್ಲೇ ಈತ ವಾಕ್ ಮಾಡ್ತಾ ಇದ್ದ. ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಕ್ಷಣ ಮಾತ್ರದಲ್ಲೇ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಆ ವ್ಯಕ್ತಿ ನಿಟ್ಟುಸಿರನ್ನ ಬಿಟ್ಟಿದ್ದಾನೆ. ಬಂಕ್ನ ಪಕ್ಕದ ಮನೆಯಲ್ಲಿ ಈತ ವಾಸ ಮಾಡ್ತಾ ಇದ್ದ ವಿಶೇಷ ಚೇತನ ವ್ಯಕ್ತಿ ಜೀವನ್. ಆತ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಅದು. ಕಂಟೈನರ್ ನುಗ್ಗೋಕ್ಕೂ ಮುಂಚೆ ಅದೇ ಸ್ಥಳದಲ್ಲಿ ಆ ಯುವಕ ಓಡಾಡ್ತಾ ಇದ್ದ, ವಾಕ್ ಮಾಡ್ತಾ ಇದ್ದ. ಎರಡೂ ಸಂದರ್ಭವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದು ಕಂಟೈನರ್ ಬಂದು ಗುದ್ದಿರುವಂಥ ದೃಶ್ಯ, ಮತ್ತೊಂದು ಕಡೆ ಆ ಗೋಡೆ ಏನಿದೆ ನೋಡಿ, ಅಲ್ಲಿಗೆ ಬಂದು ಅದು ಗುದ್ದಿರೋದು. ಅದರ ಪಕ್ಕದಲ್ಲೇ ಅವ್ರ ಮನೆ ಇರುತ್ತೆ. ಆ ಪ್ಯಾಸೇಜಲ್ಲಿ ಆತ ವಾಕ್ ಮಾಡ್ತಾ ಇದ್ದ. ಆತ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗೋಡೆ ಹೇಗಿತ್ತು, ಆಮೇಲೆ ಆತ ಗುದ್ದಾದ್ಮೇಲೆ ಅಲ್ಲೆಲ್ಲ ಬಿದ್ದಿದೆ ನೋಡಿ. ಎರಡೂ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಆತ ಸಾವನ್ನೇ ಗೆದ್ದು ಬಂದಿದ್ದಾನೆ. ನಿಜಕ್ಕೂ ಆತ ಅಲ್ಲಿ ವಾಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದವ್ರಿಗೂ ಕೂಡ ಒಂದು ರೀತಿ ಶಾಕು. ಆಮೇಲೆ ಬ್ರೇಕ್ ಫೇಲ್ ಏನೋ ಆಗಿತ್ತು ಅಂತ ಕೇಳ್ಪಟ್ವಿ. ಬಟ್ ಎಕ್ಸಾಕ್ಟಾಗಿ ಏನಾಯಿತು ಅನ್ನುವಂಥದ್ದು ಆ ನಂತರದಲ್ಲಿ ಗೊತ್ತಾಗುತ್ತೆ. ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಆ ಬಂಕ್ಗೆ ಸಮೀಪನೇ ಇರುವಂತಹ ಮನೆ ಏನಿದೆ, ಅದೇ ಮನೆಯಲ್ಲಿ ಆ ವಿಶೇಷ ಚೇತನ ವ್ಯಕ್ತಿ ಜೀವನ್ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅದೇ ಜಾಗದಲ್ಲಿ ಆ ಇನ್ಸಿಡೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಆತ ಓಡಾಡ್ತಾ ಇದ್ದ. ಆದರೆ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿ ಇರುವಂತಹ ಪೆಟ್ರೋಲ್ ಬಂಕ್ ಇದು, ಅಲ್ಲಿ ನಡೆದಂತಹ ಘಟನೆ.